ಹಾಯ್ ನಮಸ್ತೆ, ನಾನು ವಿದ್ಯಾರಾಜ್ ವ್ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ. ಇವತ್ತು ಖಾರ ಪೊಂಗಲ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಖಾರ ಪೊಂಗಲ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ 5 ರಿಂದ 6 ಎಸಳು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀವಿ. ಹಾಗೆ 1 ಇಂಚು ಶುಂಠಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಳ್ಳಿ, ಪೀಸ್ ಮಾಡಿ ಸಣ್ಣದಾಗಿ. ಒಗ್ಗರಣೆಗೆ ಎಣ್ಣೆ, ಹಾಗೆ ಸಾಸಿವೆ, ಜೀರಿಗೆ, ಒಂದು 10 ಗೋಡಂಬಿ, ಸ್ವಲ್ಪ ಕಾಳುಮೆಣಸು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕಂತೆ ಕಟ್ ಮಾಡಿರುವಂಥ ಹಸಿರು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿಣದ ಪುಡಿ. ಇದಿಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಇದರ ಜೊತೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಕ್ಕಿ ಮತ್ತು ಹೆಸರುಬೇಳೆ. 1 ಬೌಲ್ನಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ, ಹಾಗೆ ಅದೇ ಬೌಲ್ನಲ್ಲಿ ಹೆಸರುಬೇಳೆನ ತೊಗೊಂಡಿದ್ದೀನಿ. ಹೆಸರುಬೇಳೆ ಎಷ್ಟು ತೊಗೋತೀರಾ ಅಕ್ಕಿ ಕೂಡ ಅಷ್ಟೇ ಇರಬೇಕು, 2 ಈಕ್ವಲ್ ಕ್ವಾಂಟಿಟಿನಲ್ಲಿ. ಈಗ ಅಕ್ಕಿ ಮತ್ತು ಹೆಸರುಬೇಳೆ ಎರಡನ್ನು ಹಾಕ್ಕೊಂಡು ಒಂದು 3 ಸಾರಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ, ಇದರಲ್ಲಿ ಯಾವ ಥರ ಈ ಪೌಡರ್ ಎಲ್ಲ ಇರುತ್ತೆ, ಇದೆಲ್ಲ ನೀಟಾಗಿ ಹೋಗಬೇಕು. ಇಲ್ಲ ಅಂತಂದರೆ ಖಾರ ಪೊಂಗಲ್ ತುಂಬ ರುಚಿಯಾಗಿ ಬರೋದಿಲ್ಲ. ನೋಡಿ, ಒಂದು 3 ರಿಂದ 4 ಸಲ ಆಗಲಿ ಫುಲ್ ಈ ನೀರೆಲ್ಲ ತಿಳಿಯಾಗಬೇಕು, ಅಲ್ಲಿವರೆಗೆ ವಾಶ್ ಮಾಡಿ. ಈಗ ಕುಕ್ಕರ್ಗೆ ಹಾಕ್ಕೊಳ್ಳಿ. ಕುಕ್ಕರ್ಗೆ ಹಾಕಿ ಇದಕ್ಕೆ 1 ಬೌಲ್ ಅಕ್ಕಿ, 1 ಬೌಲ್ ಹೆಸರುಬೇಳೆ ತೊಗೊಂಡಿದ್ವಿ ಅಲ್ವಾ, 2 ರಿಂದ 2 ಬೌಲ್. ಹಾಗಾಗಿ ನಾನಿಲ್ಲಿ 6 ಬೌಲ್ ನೀರನ್ನು ಹಾಕೋತಾ ಇದ್ದೀನಿ, ಯಾಕಂದರೆ ನೀರು ಸ್ವಲ್ಪ ಜಾಸ್ತಿನೇ ಇರಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೋಬೇಕು. ಈಗ ಒಗ್ಗರಣೆಗೆ ಎಣ್ಣೆನ ಹಾಕಿ ಸಾಸಿವೆ, ಜೀರಿಗೆ, ಕಾಳುಮೆಣಸು, ಹಾಗೆ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿ, ಶುಂಠಿ, ಕರಿಬೇವಿನ ಸೊಪ್ಪು, ಹಾಗೆ ಕಟ್ ಮಾಡಿರುವಂಥ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಶುಂಠಿನ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಮಕ್ಕಳಿದ್ದರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹೊಟ್ಟೆ ಹಸಿವಾಗುತ್ತೆ. ಯಾರೆಲ್ಲ ಯಾವುದೇ ಊಟನ ತಿನ್ನಲ್ಲ ನಮ್ಮ ಮಕ್ಕಳು ಅಂತೀರ, ಅವರು ಸ್ವಲ್ಪ ನಿಮ್ಮ ಊಟದಲ್ಲಿ ಶುಂಠಿನ ಸೇರಿಸ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ ಇಲ್ಲಿ. ಈಗ ಇದು ರೆಡಿಯಾಗಿದೆ ನೋಡಿ. ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಕೆಲವರು ಎಲ್ಲ ಒಂದೇ ಸಲ ಹಾಕ್ಬಿಟ್ಟು ಕುಕ್ಕರ್ನಲ್ಲಿ ಕೂಗಿಸ್ತಾರೆ, ಆ ರೀತಿ ಮಾಡಿದ್ರೆ ಪೊಂಗಲ್ ಚೆನ್ನಾಗಿ ಬರೋದಿಲ್ಲ. ಇದೇ ರೀತಿ ಮಾಡ್ಕೊಳ್ಬೇಕು. ನೋಡಿ, ನೀರು ಸ್ವಲ್ಪ ಕಡಿಮೆ ಅನ್ನಿಸ್ತು, ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಇದನ್ನು ಬಿಸಿ ಮಾಡೋ ಅಗತ್ಯ ಇಲ್ಲ, ನಾನು ಬಿಸಿ ನೀರನ್ನೇ ಹಾಕ್ಕೊಂಡು ತಿರುಗಿಸ್ಕೊಂಡಿದ್ದೆ ಸ್ವಲ್ಪ. ಈಗ ಕಟ್ ಮಾಡಿರೋವಂಥ ತೆಂಗಿನಕಾಯಿ ಮತ್ತು ಕಟ್ ಮಾಡಿರೋವಂಥ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಪೊಂಗಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನಿಮಗೆ ಕಾಣಿಸ್ತಾ ಇದೆ. ಒಂದೇ ಸಲ ಹಾಕಿ ಮಾಡೋದ್ರಿಂದ ಈ ರೀತಿಯಾದಂಥ ಟೇಸ್ಟ್ ಕೂಡ ಬರೋದಿಲ್ಲ. ಇದೇ ವಿಧಾನದಲ್ಲಿ ಮಾಡಿ. ಯಾರೆಲ್ಲ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ಯಾವೆಲ್ಲ ರೆಸಿಪಿ ಬೇಕು